ಭಾಸ್ಕರ್ ಅವರ ನೇತೃತ್ವದಲ್ಲಿ ಮೈಸೂರು ಭಾಗದಲ್ಲಿ ಮತ್ತೆ ಜನತಾ ಪಕ್ಷದ ತನ್ನ ವೈಭೋಗವನ್ನು ಮರುಕಳಿಸುತ್ತಿದೆ. ಈಗಿನ ರಾಜಕೀಯ ಒಂದಲ್ಲ ಒಂದು ಮೂಲದಿಂದ ಜನತಾ ಪಕ್ಷದ ಪರಿವಾರದಿಂದ ಬಂದಿರುವರೇ ಪಿಡಬ್ಲ್ಯೂಡಿ ವಸತಿಗೃಹದಲ್ಲಿ ಸಭೆ ನಡೆದು ನೂತನ ಪದಾಧಿಕಾರಿಗಳ ನೇಮಕಾತಿ ಕಾರ್ಯ ನಡೆಯಿತು. ಸಭೆಯಲ್ಲಿ ಉಪಸ್ಥಿತರಾದ ಮಿನಿ ಸಿದ್ದರಾಮಯ್ಯ ಅಂತೆ ಚಿರಪರಿಚಯರಾದ ರಾಜ್ಯ ಉಪಾಧ್ಯಕ್ಷರಾದ ಭಾಸ್ಕರ್, ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಎನ್ ನಾಗೇಶ್, ರಾಷ್ಟ್ರೀಯ ಮಹಿಳಾ ಉಪಾಧ್ಯಕ್ಷರಾದ ಡಾ ವಾಣಿ ಶೆಟ್ಟಿ, ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಶಬೀರ್ ಅಹ್ಮದ್, ಮೈಸೂರು ನಗರ ಉಪಾಧ್ಯಕ್ಷರಾದ ಎಚ್. ವಿ. ಲಕ್ಷ್ಮೀನಾರಾಯಣ್, ತಾಲೂಕು ಅಧ್ಯಕ್ಷರಾದ ಸುರೇಶ್, ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಸೈಯದ್ ಮಾಹಿನ್, ಯುವ ಘಟಕದ ಗಿರೀಶ್ ಮತ್ತು ಎಸ್ಸಿ/ಎಸ್ಟಿ ಘಟಕದ ಆರ್. ಸ್ವಾಮಿ ಮತ್ತಿತರರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ರಾಷ್ಟ್ರೀಯ ಉಪಾಧ್ಯಕ್ಷ ಜನತಾ ಪಾರ್ಟಿ. ಆಕ್ಚುಲಿ ನಮ್ಮ ಅಹಿಂಸೆ, ಏಕತೆ ಏನು ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ನಮ್ಮ ದಿಗ್ಗಜರು, ಮೌಲ್ಯಾಧಾರಿತ ರಾಜಕಾರಣಿಗಳು ಏನನ್ನ ಹಾದಿಯನ್ನ ಬಿಟ್ಟು ಹೋಗಿದ್ದಾರೆ, ಅದು ಒಂದ್ ರೀತಿ ಮೋಡದ ಮರೆಯಾಗಿತ್ತು ಇಷ್ಟು ದಿನ. ಸೊ ಮುಂದೆ ಸೂರ್ಯ ಮತ್ತೆ ಉಗಮಿಸ್ತಾ ಇದ್ದಾನೆ. ಮತ್ತೆ ಪಕ್ಷವನ್ನ ನಾವು ಸಂಘಟನೆಯ ಹಾದಿಯಲ್ಲಿ ಹೊರಗಡೆ ತರೋದಿಕ್ಕೆ ಇದು ಒಂದು ವೇದಿಕೆ ಆಗಿದೆ. ನಿಜವಾಗ್ಲೂ ಧನ್ಯವಾದವನ್ನ ನಾನು ತಿಳಿಸ್ಲೇಬೇಕು ಭಾಸ್ಕರ್ ಸರ್ ಅವ್ರಿಗೆ. ನಾವು ಪ್ರತಿ ವರ್ಷ ನಜೀರ್ ಸಾಬ್ ಅವರ ಒಂದು ಸಮಾರಂಭಗಳನ್ನ ನಾವು ಬೆಂಗಳೂರಲ್ಲಿ ಮಾತ್ರ ಮಾಡ್ತಾ ಇದ್ವಿ. ಬಟ್ ಇವತ್ತು ಅವರು ಇಲ್ಲ, ನಾನು ಮೈಸೂರಲ್ಲಿ ಮಾಡ್ತೀನಿ ಅಂತ ಇಷ್ಟು ಜನರನ್ನ ಸೇರಿಸಿ ಸಂಘಟನೆಯನ್ನ ಮಾಡಿ ಮುಖಂಡರನ್ನ ತಯಾರು ಮಾಡಿ ಅವರಿಗೆ ಇವತ್ತು ನಾವು ಪಕ್ಷದಲ್ಲಿ ಪೋಸ್ಟ್ ಗಳನ್ನ ಕೊಡ್ತಾ ಇದೀವಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಇದರಲ್ಲಿ ಹೆಣ್ಮಕ್ಳು ಕೂಡ ಇದ್ದಾರೆ. ಯಾಕಂದ್ರೆ ನಜೀರ್ ಸಾಬ್ ಅವರು ಕೊಟ್ಟಿರುವಂತಹ ಫಸ್ಟ್ ಅವ್ರು ಕೊಟ್ಟಿರೋದು ಹೆಣ್ಮಕ್ಳಿಗೆ ಮೊದಲನೇ ಮೀಸಲಾತಿ ಕೊಟ್ಟವ್ರೆ ಅವರು. ಸೊ ಹಾಗಾಗಿ ಇವತ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮಹಿಳೆಯರು ಆಚೆ ಬರುವಂತಹ ಕೆಲಸಗಳಾಗ್ಬೇಕು. ಏಕತೆಯಿಂದ, ಒಗ್ಗಟ್ಟಿಂದ, ಅಶಾಂತಿ ಇವಾಗ ಎಲ್ಲ ಕಡೆ ತಾಂಡವವಾಡ್ತಿದೆ. ಸೊ ಶಾಂತಿಯುತವಾದ ರಾಜಕಾರಣ ಖಂಡಿತ ಸಿದ್ಧ ಆಗುತ್ತೆ. ಯಾಕಂದ್ರೆ ಮನಸ್ಥಿತಿ ಒಂದು ಸರಿ ಹೋಗ್ಬೇಕು, ಪರಿಸ್ಥಿತಿ ಅವಾಗ ಸರಿ ಹೋಗುತ್ತೆ. 50% ಖಂಡಿತ ನಾವು ಕೊಡ್ತೀವಿ. 50% ಮಹಿಳೆಯರು ಬಂದ್ರೆ, ಯಾಕಂದ್ರೆ ಮಹಿಳೆಯರು ಬರುವಂತಹ ಸಮಾಜ ನಿರ್ಮಾಣ ಆಗಿಲ್ಲ. ಇಲ್ಲಿ ನೋಡ್ತಿದ್ದೀರಾ, ಯಾವಾಗ್ಲೂ ನೋಡ್ತಿದ್ರೆ ಅತ್ಯಾಚಾರ, ಅನಾಚಾರ ಇದೇ ಆಗ್ತಾ ಇದೆ. ಸಿಡಿ, ಪೆನ್ ಡ್ರೈವ್, ಈ ರೀತಿ ರಾಜಕೀಯದಲ್ಲಿ ಹೆಣ್ಮಕ್ಳು ಬರೋದೇ ಹೇಗೆ ಸಾಧ್ಯ? ಸೊ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಕೊಂಡೊಯ್ಬೇಕಂದ್ರೆ ಜಾಗೃತಿಯನ್ನ ಮೂಡಿಸ್ಬೇಕಿದೆ. ನಮ್ಮ ಕೆಲಸ ಫಸ್ಟ್ ಜಾಗೃತಿ ಸಮಾವೇಶಗಳನ್ನ ಮಾಡ್ತೀವಿ. ಪ್ರತಿ ಹಳ್ಳಿಗಳಲ್ಲೂ ಯಾವ ರೀತಿ ಮೌಲ್ಯಾಧಾರಿತ ರಾಜಕಾರಣ ಅಂದ್ರೆ ಏನು ಅನ್ನೋದನ್ನ ಮನವರಿಕೆ ಮಾಡ್ಕೊಡ್ತೀವಿ. ಶಾಲಾ ಮಟ್ಟದಲ್ಲೂ, ಕಾಲೇಜ್ ಮಟ್ಟದಲ್ಲೂ, ಎಲ್ಲಾ ಮಟ್ಟದಲ್ಲೂ ಮಹಿಳೆಯರಿಗೆ ಮುಖ್ಯವಾಗಿ ಗೌರವಯುತವಾದ ಸ್ಥಾನಮಾನವನ್ನ ಕೊಟ್ಟು ಅವರು ಬೆಳೆಸ್ಬೇಕು. ಯಾಕಂದ್ರೆ ನಾರಿ ಶಕ್ತಿ ಅಂತ ಹೇಳ್ತಾರೆ. ಎಲ್ಲಾ ಅಭಿಯಾನಗಳನ್ನ ಮಾಡ್ತಾರೆ, ಯೋಜನೆಗಳನ್ನ ಕೊಡ್ತಾರೆ. ಬಟ್ ಯಾವ್ದು ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. 2,000 ಕೊಟ್ರೆ ಸಾಲದು. ಆ 2,000 ಗಳಿಸುವಂತಹ ಶಕ್ತಿಯನ್ನ ಕೊಡ್ಬೇಕು. ಸೊ ಆ ಶಕ್ತಿಯನ್ನ ನಾವು ಕೊಡ್ಲಿಕ್ಕೆ ಜನತಾ ಪಾರ್ಟಿ ನನಗೆ ಇವತ್ತು ಒಂದು ಉಪಾಧ್ಯಕ್ಷ ಸ್ಥಾನವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಕೊಟ್ಟಿದೆ ಅಂದ್ರೆ ಅದು ಇದಕ್ಕೆ ಒಂದು ಏನ್ ಹೇಳ್ತಾರೆ, ಉತ್ತೇಜನ ಅಂತ ಅನ್ಕೊಳ್ಳಿ, ಅಥವಾ ನಿರೂಪಣೆ ಮಾಡಿದೆ. 50% ಕೊಟ್ಟಿದೆ ಅಂತ. ಧನ್ಯವಾದಗಳು. ಥ್ಯಾಂಕ್ ಯು. ನನಗೆ ಒಂದ್ ಸಂತೋಷ ಏನಂದ್ರೆ, ಪ್ರತಿ ವರ್ಷ ಅಲ್ಲಲ್ಲ, ನಾನು ಕ್ಯಾಶುವಲ್ ಆಗಿ ಪ್ರತಿ ವರ್ಷ ನಾನು ಒಬ್ಬೊಬ್ಬನೇ ಮಾತಾಡ್ತಾ ಇದ್ದೆ. ಈಗ ನನ್ನ ಜೊತೆಲಿ ಇನ್ನೊಂದಷ್ಟು ಜನ ಸೇರ್ಕೊಂಡ್ರಲ್ಲ, ಅದು ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಹೆಸರು ನಾಗೇಶ್ ಅಂತ ಹೇಳಿ, ಜನತಾ ಪಕ್ಷ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಸೊ ಇವತ್ತು ನಜೀರ್ ಸಾಬ್ ಅವರ 37ನೆಯ ಪುಣ್ಯ ಸ್ಮರಣೆ ಕಾರ್ಯಕ್ರಮ, ಅದು ಅವರ ಪುಣ್ಯ ಭೂಮಿಯಲ್ಲಿ, ಅವ್ರದೇ ನೆಲೆಸಿದ್ದ ಭೂಮಿಯಲ್ಲಿ ಮಾಡಿದ್ದು ಜನತಾ ಪಕ್ಷದ ವತಿಯಿಂದ ತುಂಬಾ ಸಂತೋಷಕರ. ಬಟ್ ನಜೀರ್ ಸಾಬ್ ಅವರ ನಡೆದು ಬಂದ ದಾರಿಯಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಬಟ್ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರಗಳು, ಕಳೆದ ಸರ್ಕಾರಗಳು, ಈಗಿನ ಸರ್ಕಾರಗಳು ಅಧಿಕಾರ ವಿಕೇಂದ್ರೀಕರಣವನ್ನ ಒಂದು ರೀತಿಯಲ್ಲಿ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಒಂದು ಆಡಳಿತ ಯಂತ್ರ, ಅದು ಸ್ಥಾಪನೆಯಾಗುವಂತ ಮೂಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು. ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮೊಟಕುಗೊಳಿಸುವಂತ ಕೆಲಸಗಳಾಗ್ತಾ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಆ ಸಮಯಕ್ಕೆ ಚುನಾವಣೆ ಮಾಡದೇ ಇರುವಂತದ್ದು ದುರ್ದೈವ ಇದು. ನೋಡಿ, 5 ವರ್ಷ ಆಯ್ತು
ಯಾವುದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಸ್ಥಳೀಯ ಮಟ್ಟದ ಚುನಾವಣೆಗಳು, ನಗರ ಪಾಲಿಕೆ ಚುನಾವಣೆಗಳು, ಯಾವುದೂ ಸಹ ಇಂದಿನ ಸರ್ಕಾರ ಆಗಿರುವುದು ಇವತ್ತಿನ ಸರ್ಕಾರ ಆಗಿರುವುದು ಕೇವಲ ನೆಪ ಮಾತ್ರಕ್ಕೆ ಸರ್ಕಾರಗಳು ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅದು ತಕ್ಕಂತೆ ಮತ್ತಷ್ಟು ಮಂತ್ರಿಗಳು ಹೌದು ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಎಲ್ಲೂ ಸಹ ಇಲ್ಲ. ಹಲವು ಬಾರಿ ಹೈಕೋರ್ಟ್ ಚಾಟಿ ಏಟ್ ಬೀಸ್ತಾ ಇದ್ರು. ಈ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲದೆ ಇನ್ನೂ ಸದಾ ವಿಳಂಬವಾಗಿ ಮಾಡ್ತಾ ಇವೆ ಅಂತ ಹೇಳಿದ್ರೆ ಇನ್ನು ಅಧಿಕಾರ ವಿಕೇಂದ್ರೀಕರಣ ಎಲ್ಲಿ ಬರ್ತಾ ಇದೆ? ಅರೆ ಅಬ್ದುಲ್ ನಜೀರ್ ಸಾಬ್ ಅವರು ಕೊಡ್ತಾ ಇರುವಂತಹ ಇದೇನೇ ಗೌರವ? ಅಧಿಕಾರ ವಿಕೇಂದ್ರೀಕರಣ ತಂದಂತಹ ಒಬ್ಬ ಮೂಲ ಪುರುಷ ಇವತ್ತು ಅದೇ ಸ್ಥಳದಲ್ಲಿ ನಿಂತ್ಕೊಂಡು ನಾವು ಮಾತಾಡ್ತಿದೀವಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಮಾಡ್ತಾ ಇರುವಂತಹ ರಾಜ್ಯ ಸರ್ಕಾರಗಳು ಅವಮಾನವೇ ಸರಿ ಅಂತ ಹೇಳ್ತಾ ಇದ್ದೀನಿ. ಕೂಡ್ಲೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಯನ್ನ ಯಾವುದೇ ರೀತಿ ನೆಪ ಒಡ್ಡಿ ಇವತ್ತು ಪುನರ್ನಿರ್ಮಾಣ ಮಾಡುವಂತ ಒಂದು ಕ್ಷೇತ್ರ ಅನ್ನುವಂತ ರೀತಿಯಲ್ಲಿ ಹೇಳ್ತಿದ್ದೀರಿ, ಮತ್ತೆ ಬೈಫರ್ಕೇಶನ್ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದೀರಿ. ಅದು ಕೂಡ ಹೈಕೋರ್ಟ್ ಚಾಟಿ ಬೀಸ್ತಾ ನಾವು ಜನವರಿ ಫೆಬ್ರವರಿ ಅಂತ ಹೇಳ್ತೀರಿ, ಜನವರಿ ಫೆಬ್ರವರಿ ಆದ್ಮೇಲೆ ಮಾರ್ಚ್ ಏಪ್ರಿಲ್ ಅಂತ ಹೇಳಿ ತಳ್ಳಿ ಇವತ್ತಿಗೆ 5 ವರ್ಷ ಆಗ್ತಾ ಇದೆ, 6ನೇ ವರ್ಷ ಕಾಲಿಡ್ತಾ ಇದೆ. ಕೂಡ್ಲೆ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಕೂಡ್ಲೆ ಮಾಡ್ಬೇಕು ಅನ್ನುವಂಥದ್ದು ನನ್ನ ಒತ್ತಾಯ. ನೋಡಿ, ರಾಮಕೃಷ್ಣ ಹೆಗಡೆ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಹೆಸರಾದವರು, ಜಯಪ್ರಕಾಶ್ ನಾರಾಯಣ ಸಮಾಜವಾದಿ ರಾಜಕಾರಣಕ್ಕೆ ಹೆಸರಾದವರು, ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆನ ಒಂದು ಉತ್ತುಂಗ ಸ್ಥಿತಿಗೆ ತಗೊಂಡವರು. ಇವತ್ತು ಆ 3 ಫೇಸ್ಗಳು ಮತದಾರರಲ್ಲೂ ಮರೆಯಾಗ್ತಾ ಇದೆ. ಬಹುಶಃ ನಿಮ್ಮ ಕಾರ್ಯಕರ್ತರಿಗೂ ಅವ್ರ ಪರಿಚಯ ಇಲ್ಲ ಅಂತ ಕಾಣುತ್ತೆ. ಅದ್ರ ಬಗ್ಗೆ ಕಾರ್ಯಾಗಾರ ಮಾಡ್ತಾರೆ. ಖಂಡಿತವಾಗೂ ತಾವು ಕೇಳಿರುವಂತ ಪ್ರಶ್ನೆ ಅತ್ಯುತ್ತಮವಾಗಿರ್ತದೆ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ಎಲ್ಲೇ ಹೋದ್ರೂ ಸಹ ನಮ್ಮನ್ನ ಗುರುತಿಸುವಂತದ್ದೇ ಮತದಾರರು. ಹೌದು, ಈ ಪಕ್ಷ ಇತ್ತು, ನಮ್ ತಾತ ಮುತ್ತಾತ ಅವರು, ನಮ್ ದೊಡ್ಡಪ್ಪ ಚಿಕ್ಕಪ್ಪ ಅವರು ಈ ಪಕ್ಷ ಚಿಹ್ನೆಯಲ್ಲಿ ನಿಂತಿದ್ರು ಅನ್ನುವಂಥದ್ದು ಅದು ನಮ್ಗೆ ತುಂಬಾ ಒಳ್ಳೆ ಹೆಸರು ತಗೊಂಡ್ಕೊಡ್ತೀವಿ. ನಾವು ಇವತ್ತಿನ ಯುವಕರಿಗೆ ಜನತಾ ಪಕ್ಷದ ಮೌಲ್ಯಗಳನ್ನ ತಿಳಿಸ್ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಯಾರ್ಯಾರಿದ್ರು ಅನ್ನೋ ಅಬ್ದುಲ್ ನಜೀರ್ ಸಾಬ್ ಅವ್ರು ಕೊಟ್ಟಂತ ಕೊಡುಗೆಗಳನ್ನ ಇವತ್ತಿನ ಯುವಕರಿಗೆ ತಿಳಿಸ್ಕೊಡ್ತಾ ಇದೀವಿ. ಅಬ್ದುಲ್ ನಜೀರ್ ಸಾಬ್ ಅವರು ಕೊಟ್ಟಂತ ಏನೇನು ಧ್ಯೇಯ ಉದ್ದೇಶಗಳನ್ನ ತಿಳಿಸ್ಕೊಡ್ತಾ ಇದೀವಿ. ಮೌಲ್ಯಧಾರಿತ ರಾಜಕಾರಣಿ ಅಧಿಕಾರ ವಿಕೇಂದ್ರೀಕರಣ, ರಾಮಕೃಷ್ಣ ಹೆಗಡೆ ಧ್ಯೇಯ ಉದ್ದೇಶಗಳನ್ನ ತಿಳಿಸ್ಕೊಡ್ತೀನಿ. ಜೆಪಿ ಮೂವ್ಮೆಂಟ್, ಜೆಪಿ ಚಳುವಳಿಯನ್ನ ತಿಳಿಸ್ಕೊಡ್ತಾ ಇದೀವಿ. ಯಾಕೆಂತಂದ್ರೆ ಇವತ್ತಿನ ಯುವ ಪೀಳಿಗೆಗಳೇ ಜನತಾ ಪಕ್ಷದ ಸ್ವಲ್ಪ ಮರೆಮಾಚಾಗಿದೆ. ಅವ್ರಿಗೆ ಗೊತ್ತಿರೋದು ಒಂದೇ, ಒಂದು ರಾಜಕಾರಣ, ಒಂದು ಹಣ. ಇವೆರಡು ಬಿಟ್ರೆ ಯಾವುದೇ ರೀತಿ ಇವತ್ತಿನ ಯುವ ಪೀಳಿಗೆಗಳಿಗೆ ಯಾವುದೇ ರೀತಿ ಗೊತ್ತಿಲ್ಲ. ಆದ್ರೆ ಯುವ ಪೀಳಿಗೆಗಳೇ ಮುಂದಿನ ರೀತಿಯಲ್ಲಿ ರಾಜಕೀಯದಲ್ಲಿ ಉತ್ತುಂಗವನ್ನ ತರುವಂತ ಕೆಲಸ ಜನತಾ ಪಕ್ಷ ಮಾಡುತ್ತೆ. ಜನತಾ ಪಕ್ಷದ ಧ್ಯೇಯ ಉದ್ದೇಶಗಳನ್ನ ತಿಳಿಸುವಂತ ಕೆಲಸವನ್ನ ನಾವು ಜನತಾ ಪಕ್ಷದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಉಪಾಧ್ಯಕ್ಷ ಜನತಾ ಪಾರ್ಟಿ. ಆಕ್ಚುಲಿ ನಮ್ಮ ಅಹಿಂಸೆ, ಏಕತೆ ಏನು ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ನಮ್ಮ ದಿಗ್ಗಜರು, ಮೌಲ್ಯಾಧಾರಿತ ರಾಜಕಾರಣಿಗಳು ಏನನ್ನ ಹಾದಿಯನ್ನ ಬಿಟ್ಟು ಹೋಗಿದ್ದಾರೆ, ಅದು ಒಂದ್ ರೀತಿ ಮೋಡದ ಮರೆಯಾಗಿತ್ತು ಇಷ್ಟು ದಿನ. ಸೊ ಮುಂದೆ ಸೂರ್ಯ ಮತ್ತೆ ಉಗಮಿಸ್ತಾ ಇದ್ದಾನೆ. ಮತ್ತೆ ಪಕ್ಷವನ್ನ ನಾವು ಸಂಘಟನೆಯ ಹಾದಿಯಲ್ಲಿ ಹೊರಗಡೆ ತರೋದಿಕ್ಕೆ ಇದು ಒಂದು ವೇದಿಕೆ ಆಗಿದೆ. ನಿಜವಾಗ್ಲೂ ಧನ್ಯವಾದವನ್ನ ನಾನು ತಿಳಿಸ್ಲೇಬೇಕು ಭಾಸ್ಕರ್ ಸರ್ ಅವ್ರಿಗೆ. ನಾವು ಪ್ರತಿ ವರ್ಷ ನಜೀರ್ ಸಾಬ್ ಅವರ ಒಂದು ಸಮಾರಂಭಗಳನ್ನ ನಾವು ಬೆಂಗಳೂರಲ್ಲಿ ಮಾತ್ರ ಮಾಡ್ತಾ ಇದ್ವಿ. ಬಟ್ ಇವತ್ತು ಅವರು ಇಲ್ಲ, ನಾನು ಮೈಸೂರಲ್ಲಿ ಮಾಡ್ತೀನಿ ಅಂತ ಇಷ್ಟು ಜನರನ್ನ ಸೇರಿಸಿ ಸಂಘಟನೆಯನ್ನ ಮಾಡಿ ಮುಖಂಡರನ್ನ ತಯಾರು ಮಾಡಿ ಅವರಿಗೆ ಇವತ್ತು ನಾವು ಪಕ್ಷದಲ್ಲಿ ಪೋಸ್ಟ್ಗಳನ್ನ ಕೊಡ್ತಾ ಇದೀವಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಇದರಲ್ಲಿ ಹೆಣ್ಮಕ್ಳು ಕೂಡ ಇದ್ದಾರೆ. ಯಾಕಂದ್ರೆ ನಜೀರ್ ಸಾಬ್ ಅವರು ಕೊಟ್ಟಿರುವಂತಹ ಫಸ್ಟ್ ಅವ್ರು ಕೊಟ್ಟಿರೋದು ಹೆಣ್ಮಕ್ಳಿಗೆ ಮೊದಲನೇ ಮೀಸಲಾತಿ ಕೊಟ್ಟವ್ರೆ ಅವರು. ಸೊ ಹಾಗಾಗಿ ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮಹಿಳೆಯರು ಆಚೆ ಬರುವಂತಹ ಕೆಲಸಗಳಾಗ್ಬೇಕು. ಏಕತೆಯಿಂದ, ಒಗ್ಗಟ್ಟಿಂದ, ಅಶಾಂತಿ ಇವಾಗ ಎಲ್ಲ ಕಡೆ ತಾಂಡವವಾಡ್ತಿದೆ. ಸೊ ಶಾಂತಿಯುತವಾದ ರಾಜಕಾರಣ ಖಂಡಿತ ಸಿದ್ಧ ಆಗುತ್ತೆ. ಯಾಕಂದ್ರೆ ಮನಸ್ಥಿತಿ ಒಂದು ಸರಿ ಹೋಗ್ಬೇಕು, ಪರಿಸ್ಥಿತಿ ಅವಾಗ ಸರಿ ಹೋಗುತ್ತೆ. 50% ಖಂಡಿತ ನಾವು ಕೊಡ್ತೀವಿ. 50% ಮಹಿಳೆಯರು ಬಂದ್ರೆ, ಯಾಕಂದ್ರೆ ಮಹಿಳೆಯರು ಬರುವಂತಹ ಸಮಾಜ ನಿರ್ಮಾಣ ಆಗಿಲ್ಲ. ಇಲ್ಲಿ ನೋಡ್ತಿದ್ದೀರಾ, ಯಾವಾಗ್ಲೂ ನೋಡ್ತಿದ್ರೆ ಅತ್ಯಾಚಾರ, ಅನಾಚಾರ ಇದೇ ಆಗ್ತಾ ಇದೆ. ಸಿಡಿ, ಪೆನ್ ಡ್ರೈವ್, ಈ ರೀತಿ ರಾಜಕೀಯದಲ್ಲಿ ಹೆಣ್ಮಕ್ಳು ಬರೋದೇ ಹೇಗೆ ಸಾಧ್ಯ? ಸೊ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಕೊಂಡೊಯ್ಬೇಕಂದ್ರೆ ಜಾಗೃತಿಯನ್ನ ಮೂಡಿಸ್ಬೇಕಿದೆ. ನಮ್ಮ ಕೆಲಸ ಫಸ್ಟ್ ಜಾಗೃತಿ ಸಮಾವೇಶಗಳನ್ನ ಮಾಡ್ತೀವಿ. ಪ್ರತಿ ಹಳ್ಳಿಗಳಲ್ಲೂ ಯಾವ ರೀತಿ ಮೌಲ್ಯಾಧಾರಿತ ರಾಜಕಾರಣ ಅಂದ್ರೆ ಏನು ಅನ್ನೋದನ್ನ ಮನವರಿಕೆ ಮಾಡ್ಕೊಡ್ತೀವಿ. ಶಾಲಾ ಮಟ್ಟದಲ್ಲೂ, ಕಾಲೇಜ್ ಮಟ್ಟದಲ್ಲೂ, ಎಲ್ಲಾ ಮಟ್ಟದಲ್ಲೂ ಮಹಿಳೆಯರಿಗೆ ಮುಖ್ಯವಾಗಿ ಗೌರವಯುತವಾದ ಸ್ಥಾನಮಾನವನ್ನ ಕೊಟ್ಟು
ಅವರು ಬೆಳೆಸ್ಬೇಕು. ಯಾಕಂದ್ರೆ ನಾರಿ ಶಕ್ತಿ ಅಂತ ಹೇಳ್ತಾರೆ, ಎಲ್ಲ ಏನು ಅಭಿಯಾನಗಳನ್ನ ಮಾಡ್ತಾರೆ, ಯೋಜನೆಗಳನ್ನ ಕೊಡ್ತಾರೆ. ಬಟ್ ಯಾವ್ದು ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. 2,000 ಕೊಟ್ರೆ ಸಾಲದು, ಆ 2,000 ಗಳಿಸುವಂತಹ ಶಕ್ತಿಯನ್ನ ಕೊಡ್ಬೇಕು. ಸೊ ಆ ಶಕ್ತಿಯನ್ನ ನಾವು ಕೊಡ್ಲಿಕ್ಕೆ ಜನತಾ ಪಾರ್ಟಿ ನನಗೆ ಇವತ್ತು ಒಂದು ಉಪಾಧ್ಯಕ್ಷೆ ಸ್ಥಾನವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಕೊಟ್ಟಿದೆ ಅಂದ್ರೆ ಅದು ಇದಕ್ಕೆ ಒಂದು ಏನ್ ಹೇಳ್ತಾರೆ ಉತ್ತೇಜನ ಅಂತ ಅನ್ಕೊಳ್ಳಿ, ಅಥವಾ ನಿರೂಪಣೆ ಮಾಡಿದೆ. 50% ಕೊಟ್ಟಿದೆ ಅಂತ. ಧನ್ಯವಾದಗಳು. ಥ್ಯಾಂಕ್ ಯು. ನನಗೆ ಒಂದ್ ಸಂತೋಷ ಏನಂದ್ರೆ, ಪ್ರತಿ ವರ್ಷ ಅಲ್ಲಲ್ಲ, ನಾನು ಕ್ಯಾಶುವಲ್ ಆಗಿ ಪ್ರತಿ ವರ್ಷ ನಾನು ಒಬ್ಬೊಬ್ಬನೇ ಮಾತಾಡ್ತಾ ಇದ್ದೆ. ಈಗ ನನ್ನ ಜೊತೆಲಿ ಇನ್ನೊಂದಷ್ಟು ಜನ ಸೇರ್ಕೊಂಡ್ರಲ್ಲ, ಅದು ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಹೆಸರು ನಾಗೇಶ್ ಅಂತ ಹೇಳಿ, ಜನತಾ ಪಕ್ಷ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತು ನಜೀರ್ ಸಾಬ್ ಅವರ 37ನೆಯ ಪುಣ್ಯ ಸ್ಮರಣೆ ಕಾರ್ಯಕ್ರಮ, ಅದು ಅವರ ಪುಣ್ಯ ಭೂಮಿಯಲ್ಲಿ, ಅವ್ರದೇ ನೆಲೆಸಿದ್ದ ಭೂಮಿಯಲ್ಲಿ ಮಾಡಿದ್ದು ಜನತಾ ಪಕ್ಷದ ವತಿಯಿಂದ ತುಂಬಾ ಸಂತೋಷಕರ. ಬಟ್ ನಜೀರ್ ಸಾಬ್ ಅವರ ನಡೆದು ಬಂದ ದಾರಿಯಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಬಟ್ ಎಲ್ಲೋ ಒಂದ್ ಕಡೆ ದುರ್ದೈವ, ರಾಜ್ಯ ಸರ್ಕಾರಗಳು, ಕಳೆದ ಸರ್ಕಾರಗಳು, ಈಗಿನ ಸರ್ಕಾರಗಳು ಅಧಿಕಾರ ವಿಕೇಂದ್ರೀಕರಣವನ್ನ ಒಂದು ರೀತಿಯಲ್ಲಿ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಒಂದು ಆಡಳಿತ ಯಂತ್ರ, ಅದು ಸ್ಥಾಪನೆಯಾಗುವಂತ ಮೂಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು. ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮೊಟಕುಗೊಳಿಸುವಂತ ಕೆಲಸಗಳಾಗ್ತಾ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಆ ಸಮಯಕ್ಕೆ ಚುನಾವಣೆ ಮಾಡದೇ ಇರುವಂತದ್ದು ದುರ್ದೈವ ಇದು. ನೋಡಿ, 5 ವರ್ಷ ಆಯ್ತು. ಯಾವುದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಸ್ಥಳೀಯ ಮಟ್ಟದ ಚುನಾವಣೆಗಳು, ನಗರ ಪಾಲಿಕೆ ಚುನಾವಣೆಗಳು ಯಾವುದೂ ಸಹ ಇಂದಿನ ಸರ್ಕಾರ ಆಗಿರುವುದು, ಇವತ್ತಿನ ಸರ್ಕಾರ ಆಗಿರುವುದು ಕೇವಲ ನೆಪ ಮಾತ್ರಕ್ಕೆ ಸರ್ಕಾರಗಳು ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅದು ತಕ್ಕಂತೆ ಮತ್ತಷ್ಟು ಮಂತ್ರಿಗಳು ಹೌದು ನಾವು ಮಾಡ್ತಾ ಇದೀವಿ ಅಂತ ಎಲ್ಲೂ ಸಹ ಇಲ್ಲ. ಹಲವು ಬಾರಿ ಹೈಕೋರ್ಟ್ ಚಾಟಿ ಏಟ್ ಬೀಸ್ತಾ ಇದ್ರು. ಈ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲದೆ ಇನ್ನೂ ಸದಾ ವಿಳಂಬವಾಗಿ ಮಾಡ್ತಾ ಇವೆ ಅಂತ ಹೇಳಿದ್ರೆ ಇನ್ನು ಅಧಿಕಾರ ವಿಕೇಂದ್ರೀಕರಣ ಎಲ್ಲಿ ಬರ್ತಾ ಇದೆ? ಅದೇ ಅಬ್ದುಲ್ ನಜೀರ್ ಸಾಬ್ ಅವರು ಕೊಡ್ತಾ ಇರುವಂತಹ ಇದೇನೇ ಗೌರವ? ಅಧಿಕಾರ ವಿಕೇಂದ್ರೀಕರಣ ತಂದಂತಹ ಒಬ್ಬ ಮೂಲ ಪುರುಷ ಇವತ್ತು ಅದೇ ಸ್ಥಳದಲ್ಲಿ ನಿಂತ್ಕೊಂಡು ನಾವು ಮಾತಾಡ್ತಿದೀವಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಮಾಡ್ತಾ ಇರುವಂತಹ ರಾಜ್ಯ ಸರ್ಕಾರಗಳು ಅವಮಾನವೇ ಸರಿ ಅಂತ ಹೇಳ್ತಾ ಇದ್ದೀನಿ. ಕೂಡ್ಲೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಯನ್ನ ಯಾವುದೇ ರೀತಿ ನೆಪ ಒಡ್ಡಿ ಇವತ್ತು ಪುನರ್ನಿರ್ಮಾಣ ಮಾಡುವಂತ ಒಂದು ಕ್ಷೇತ್ರ ಅನ್ನುವಂತ ರೀತಿಯಲ್ಲಿ ಹೇಳ್ತಿದ್ದೀರಿ, ಮತ್ತೆ ಬೈಫರ್ಕೇಶನ್ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದೀರಿ. ಅದು ಕೂಡ ಹೈಕೋರ್ಟ್ ಚಾಟಿ ಬೀಸ್ತಾ, ನಾವು ಜನವರಿ ಫೆಬ್ರವರಿ ಅಂತ ಹೇಳ್ತೀರಿ, ಜನವರಿ ಫೆಬ್ರವರಿ ಆದ್ಮೇಲೆ ಮಾರ್ಚ್ ಏಪ್ರಿಲ್ ಅಂತ ಹೇಳಿ ತಳ್ಳಿ ಇವತ್ತಿಗೆ 5 ವರ್ಷ ಆಗ್ತಾ ಇದೆ, 6ನೇ ವರ್ಷ ಕಾಲಿಡ್ತಾ ಇದೆ. ಕೂಡ್ಲೆ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಕೂಡ್ಲೆ ಮಾಡ್ಬೇಕು ಅನ್ನುವಂತ ನನ್ನ ಒತ್ತಾಯ. ನೋಡಿ, ರಾಮಕೃಷ್ಣ ಹೆಗಡೆ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಹೆಸರಾದವರು, ಜಯಪ್ರಕಾಶ್ ನಾರಾಯಣ ಸಮಾಜವಾದಿ ರಾಜಕಾರಣಕ್ಕೆ ಹೆಸರಾದವರು, ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆನ ಒಂದು ಉತ್ತುಂಗ ಸ್ಥಿತಿಗೆ ತಗೊಂಡವರು. ಇವತ್ತು ಆ 3 ಫೇಸ್ಗಳು ಮತದಾರರಲ್ಲೂ ಮರೆಯಾಗ್ತಾ ಇದೆ. ಬಹುಶಃ ನಿಮ್ಮ ಕಾರ್ಯಕರ್ತರಿಗೂ ಅವ್ರ ಪರಿಚಯ ಇಲ್ಲ ಅಂತ ಕಾಣುತ್ತೆ. ಅದ್ರ ಬಗ್ಗೆ ಕಾರ್ಯಾಗಾರ ಮಾಡ್ತಾರೆ. ಖಂಡಿತವಾಗೂ ತಾವು ಕೇಳಿರುವಂತ ಪ್ರಶ್ನೆ ಅತ್ಯುತ್ತಮವಾಗಿರ್ತದೆ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ಎಲ್ಲೇ ಹೋದ್ರೂ ಸಹ ನಮ್ಮನ್ನ ಗುರುತಿಸುವಂತದ್ದೇ ಮತದಾರರು. ಹೌದು, ಈ ಪಕ್ಷ ಇತ್ತು, ನಮ್ ತಾತ ಮುತ್ತಾತ ಅವರು, ನಮ್ ದೊಡ್ಡಪ್ಪ ಚಿಕ್ಕಪ್ಪ ಅವರು ಈ ಪಕ್ಷ ಚಿಹ್ನೆಯಲ್ಲಿ ನಿಂತಿದ್ರು ಅನ್ನುವಂಥದ್ದು, ಅದು ನಮ್ಗೆ ತುಂಬಾ ಒಳ್ಳೆ ಹೆಸರು ತಗೊಂಡ್ಕೊಡ್ತೀವಿ. ನಾವು ಇವತ್ತಿನ ಯುವಕರಿಗೆ ಜನತಾ ಪಕ್ಷದ ಮೌಲ್ಯಗಳನ್ನ ತಿಳಿಸ್ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಯಾರ್ಯಾರಿದ್ರು ಅನ್ನೋ ಅಬ್ದುಲ್ ನಜೀರ್ ಸಾಬ್ ಅವ್ರು ಕೊಟ್ಟಂತ ಕೊಡುಗೆಗಳನ್ನ ಇವತ್ತಿನ ಯುವಕರಿಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅಬ್ದುಲ್ ನಜೀರ್ ಸಾಬ್ ಅವರು ಕೊಟ್ಟಂತ ಏನೇನು ಧ್ಯೇಯ ಉದ್ದೇಶಗಳನ್ನ ಅದು ತಿಳಿಸ್ಕೊಡ್ತಾ ಇದ್ದೀವಿ. ಮೌಲ್ಯಧಾರಿತ ರಾಜಕಾರಣಿ, ಅಧಿಕಾರ ವಿಕೇಂದ್ರೀಕರಣ, ರಾಮಕೃಷ್ಣ ಹೆಗಡೆ ಧ್ಯೇಯ ಉದ್ದೇಶಗಳನ್ನ ತಿಳಿಸ್ಕೊಡ್ತೀನಿ. ಜೆಪಿ ಮೂವ್ಮೆಂಟ್, ಜೆಪಿ ಚಳುವಳಿಯನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಯಾಕೆಂತಂದ್ರೆ ಇವತ್ತಿನ ಯುವ ಪೀಳಿಗೆಗಳೇ ಜನತಾ ಪಕ್ಷದ ಸ್ವಲ್ಪ ಮರೆಮಾಚಾಗಿದೆ. ಅವ್ರಿಗೆ ಗೊತ್ತಿರೋದು ಒಂದೇ, ಒಂದು ರಾಜಕಾರಣ, ಒಂದು ಹಣ. ಇವೆರಡು ಬಿಟ್ರೆ ಯಾವುದೇ ರೀತಿ ಇವತ್ತಿನ ಯುವ ಪೀಳಿಗೆಗಳಿಗೆ ಯಾವುದೇ ರೀತಿ ಗೊತ್ತಿಲ್ಲ. ಆದ್ರೆ ಯುವ ಪೀಳಿಗೆಗಳೇ ಮುಂದಿನ ರೀತಿಯಲ್ಲಿ ರಾಜಕೀಯದಲ್ಲಿ ಉತ್ತುಂಗವನ್ನ ತರುವಂತ ಕೆಲಸ ಜನತಾ ಪಕ್ಷ ಮಾಡುತ್ತೆ. ಜನತಾ ಪಕ್ಷದ ಧ್ಯೇಯ ಉದ್ದೇಶಗಳನ್ನ ತಿಳಿಸುವಂತ ಕೆಲಸವನ್ನ ನಾವು ಜನತಾ ಪಕ್ಷದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ.